ವಿಷಯದಲ್ಲಿ ನಾನು ಲಕ್ಷ್ಮಿಗೆ ಸಪೋರ್ಟ್ ಮಾಡ್ತೀನಿ. ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋದು ಖುಷಿ ವಿಷಯನೇ, ಆದರೆ ಅದು ಒಬ್ರಿಗೆ ಸೀಮಿತ ಆಗದೆ ಎಲ್ಲ ಹೆಣ್ಮಕ್ಳಿಗೂ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಬಾಕ್ಸ್ ರೆಡಿ ಇದೆಯಾ? ಅಮ್ಮ ಹೋಗಿ ಬರ್ತೀನಿ. ಹುಷಾರ್. ಬಾಯ್ ಅಮ್ಮ. ಬಾಯ್ ಶೋಭಿತಾ. ಅಮ್ಮ ನಮಗೂ ಲೇಟ್ ಆಗ್ತಿದೆ, ನಾವು ಹೊರಡ್ತೀವಿ. ಲಕ್ಕಿ, ಏನಾದರೂ ಇದ್ರೆ ನಂಗೆ ಫೋನ್ ಮಾಡು. ಸರಿ ಅಣ್ಣ. ಇವಳು ನೋಡ್ಕೊಳಕ್ ನಾನಿಲ್ವಾ? ನೀವೇನು ತಲೆ ಕೆಡ್ಸ್ಕೊಬೇಡಿ, ನೀವು ಅಕ್ಕನ ಜೊತೆ ಖುಷಿಯಾಗಿ ಹೋಗಿ ಬನ್ನಿ. ರೀ, ನೋಡಿದ್ರ ನಮ್ಮ ಮೊಮ್ಮಗನ್ನ ಎಷ್ಟು ಚುರುಕಾಗ್ಬಿಟ್ಟಿದ್ದಾನೆ. ಅವನಿಗೆ ಚುರುಕು ಮುಟ್ಟಿಸ್ತಾ ಇರೋದು ಯಾರು ಹೇಳು? ನನ್ನ ಮೊಮ್ಮಗಳು ಲಕ್ಷ್ಮಿ. ಅದಕ್ಕೆ ಅವನಿಷ್ಟು ಆಕ್ಟಿವ್ ಆಗಿರೋದು. ಆಹಾ, ತಾತ ನೀವ್ ಹೀಗೆ ಇವಳನ್ನ ಹೊಗಳ್ತಾ ಇದ್ರೆ ನನ್ನ ತಲೆ ಮೇಲೆ ಬಂದು ಕೂತ್ಕೋತಾಳೆ ಅಷ್ಟೇ. ಅದು ಒಂಥರ ಚೆನ್ನಾಗಿರುತ್ತೆ ಬಿಡೋ, ಶಿವನ್ ತಲೆಯಲ್ಲಿ ಗಂಗೆ ಕೂತಿರೋ ಹಾಗೆ. ಸರಿ, ನಾವು ಕಾಲೇಜಿಗೆ ಹೋಗಿ ಬರ್ತೀವಿ. ನೋಡಿ, ಮಕ್ಕಳ ಮನೇಲಿದ್ದಾಗ ಆಗೋ ಸಂತೋಷನೇ ಬೇರೆ. ಅವರೆಲ್ಲ ಹೋಗ್ತಿದ್ದಾಗೆ ಹೇಗೆ ನಿಶ್ಶಬ್ದ ಆಗೋಯ್ತಲ್ವಾ? ರೀ, ಹಾಗಂತ ಮಕ್ಕಳಿಗೆ ನೀವು ಎಲ್ಲೂ ಹೋಗ್ಬೇಡಿ, ಮನೇಲಿರಿ ಅಂತ ಹೇಳಕ್ಕಾಗತ್ತಾ? ಅವ್ರ ಮನೆಗೆ ವಾಪಸ್ ಬಂದ್ಮೇಲೆ ಮತ್ತೆ ಖುಷಿ ಪಡೆಯೋರಂತೆ. ಈಗ ನಡೀರಿ, ತಿಂಡಿ ತಿನ್ನೋರಂತೆ.